ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಜಗತ್ತಿನಲ್ಲಿ ಒಂದು ಅಘೋಷಿತ ಯುದ್ಧ ನಡೀತಿದೆ. ಹಾಗಂತ ಅಲ್ಲೆಲ್ಲೂ ಬಾಂಬ್ಗಳು ಸಿಡಿತಿಲ್ಲ. ಆದರೆ ಪ್ರತಿ ದೇಶದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ. ಕಾರಣ ಶ್ವೇತ ಭವನದಲ್ಲಿ ಕುಳಿತು ಅಮೆರಿಕ ಆಡ್ತಿರುವ ಆ ಒಂದು ಅಪಾಯಕಾರಿ ಆಟ. ಒಂದೆಡೆ ಚೀನಾವನ್ನ ಮಣಿಸಲು ಅಮೆರಿಕ ಟ್ಯಾರಿಫ್ ಅನ್ನೋ ಆರ್ಥಿಕ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಿದೆ. ಇನ್ನೊಂದು ಕಡೆ ಇರಾನ್ ಮೇಲೆ ತನ್ನ ಕಠಿಣ ನಿರ್ಬಂಧಗಳ ಬಿಗಿ ಹಿಡಿತವನ್ನ ಎಷ್ಟು ಟೈಟ್ ಮಾಡಿದೆ. ಅಲ್ಲಿನ ತೈಲ ವ್ಯಾಪಾರವನ್ನೇ ಉಸಿರುಗಟ್ಟಿಸಿ ಆ ದೇಶವನ್ನ ಭಿಕ್ಷೆ ಬೇಡುವ ಸ್ಥಿತಿಗೆ ತಂದಿಟ್ಟಿದೆ. ಇದೀಗ ಅಲ್ಲಿನ ಜನರು ಕೂಡ ಬೀದಿಗಿಳಿದು ರೊಮೇನಿ ವಿರುದ್ಧ ಪ್ರತಿಭಟನೆಗಳು ನಡೆಯುವಂತೆ ನೋಡಿಕೊಳ್ಳಲಾಗ್ತಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ದಶಕಗಳ ಹಳೆಯ ಶತ್ರು ರಷ್ಯಾವನ್ನ ಉಕ್ರೇನ್ ಯುದ್ಧದ ನೆಪದಲ್ಲಿ ಜಾಗತಿಕ ಬ್ಯಾಂಕಿಂಗ್ ವ್ಯವಸ್ಥೆಯಿಂದಲೇ ಹೊರಹಾಕಿ ಪುಟಿನ್ ಪಡೆಯನ್ನ ಕಟ್ಟಿಹಾಕಲು ಅಮೆರಿಕ ಹಗಲಿರುಳು ಸ್ಕೆಚ್ ಹಾಕ್ತಿದೆ. ಇದರ ಮಧ್ಯೆಯೇ ಜಗತ್ತಿನ ಮುಂದೆ ಅಮೆರಿಕ ತನ್ನ ಅಸಲಿ ಬಣ್ಣವನ್ನ ತಾನೇ ಬಯಲು ಮಾಡಿಕೊಂಡಿದೆ. ಇಷ್ಟು ದಿನ ಭಾರತ ನಮ್ಮ ಮಿತ್ರ, ಇಂಡಿಯಾ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಬೆನ್ನು ಸವರುತ್ತಿದ್ದ ಅಮೆರಿಕ ಇವತ್ತು ಅದೇ ಬೆನ್ನಿಗೆ ಚೂರಿ ಹಾಕೋಕೆ ನಿಂತಿದೆ. ಕಾರಣವೇನು ಗೊತ್ತಾ? ಅಮೆರಿಕದ ಅಹಂಕಾರ. ಭಾರತದಿಂದ ಹೋಗೋ ವಸ್ತುಗಳ ಮೇಲೆ ಬರೋಬ್ಬರಿ 500% ಟ್ಯಾರಿಫ್ ಅಂದ್ರೆ ಸುಂಕ ಹೇರ್ತೀವಿ ಅಂತ ದೊಡ್ಡಣ್ಣ ಗರ್ಜಿಸ್ತಿದ್ದಾನೆ. ಅಮೆರಿಕ ನಮಗೆ ಬೆದರಿಕೆ ಹಾಕ್ತಿದೆ ಅಂದ್ರೆ ಅದರ ಅರ್ಥ ಇಷ್ಟೇ: ನಮ್ಮ ಬೆಳವಣಿಗೆ ನೋಡಿ ಅಮೆರಿಕಾದ ನಿದ್ದೆಗೆಟ್ಟಿದೆ ಅಂತ. ಅಸಲಿಗೆ ಅಮೆರಿಕ ಯಾಕೆ ಇಷ್ಟೊಂದು ಕೆರಳಿದೆ? ನಮ್ಮ ಮೇಲೆ ಈ ಆರ್ಥಿಕ ಬಾಂಬ್ ಹಾಕೋಕೆ ರೆಡಿಯಾಗಿರೋದು ಯಾಕೆ? ಅಸಲಿಗೆ ದೊಡ್ಡಣ್ಣನ ಮುಖವಾಡ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಮೆರಿಕಾದ ವಾದ ಕೇಳಿದ್ರೆ ನಗು ಬರುತ್ತೆ. ಅವರ ಹಾರ್ಲೆ ಡೇವಿಡ್ಸನ್ ಬೈಕ್ ಮೇಲೆ ನಾವು ಟ್ಯಾಕ್ಸ್ ಹಾಕಿದೀವಿ ಅಂತ ಇವತ್ತು ನಮ್ಮ ಇಡೀ ಮಾರ್ಕೆಟ್ ಅನ್ನೇ ಉಸಿರುಗಟ್ಟಿಸೋಕೆ ಅಮೆರಿಕ ಯತ್ನಿಸ್ತಿದೆ. ಐಫೋನ್ನಿಂದ ಹಿಡಿದು ಅವರ ಕಂಪನಿಗಳ ಕಾರುವರೆಗೆ ಎಲ್ಲವನ್ನೂ ನಾವು ಕೈಮುಗಿದು ಸ್ವಾಗತಿಸಬೇಕಂತೆ. ಇಲ್ಲಾಂದ್ರೆ ನಿಮ್ಮ ಸಾಫ್ಟ್ವೇರ್ ಮೇಲೆ, ನಿಮ್ಮ ಮೆಡಿಸಿನ್ ಮೇಲೆ 500% ಟ್ಯಾಕ್ಸ್ ಹಾಕ್ತೀವಿ ಅಂತ ಬೆದರಿಸ್ತಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಅಮೆರಿಕಕ್ಕೆ ನಮ್ಮ ಮೇಲೆ ಯಾಕಷ್ಟೊಂದು ಉರಿ ಅಂದರೆ, ಅವರ ದೇಶದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಭಾರತದ ಒಳಗೆ ಬಿಟ್ಟುಕೊಡ್ತಿಲ್ಲ. ಅಮೆರಿಕದ ವಾದ ಏನು ಗೊತ್ತಾ? ನಾವು ಹಾಲಿನ ಪೌಡರ್, ಚೀಸ್ ಎಲ್ಲವನ್ನೂ ಕಡಿಮೆ ಬೆಲೆಗೆ ನಿಮ್ಮ ದೇಶಕ್ಕೆ ಕಳಿಸ್ತೀವಿ, ನೀವು ಅದನ್ನು ತಗೋಬೇಕು ಅಂತ. ಆದರೆ ಭಾರತ ಅದಕ್ಕೆ ಒಪ್ತಿಲ್ಲ. ಯಾಕಂದರೆ ಅಮೆರಿಕಾದಲ್ಲಿ ಹಸುಗಳಿಗೆ ಮಾಂಸದ ಆಹಾರವನ್ನು ಕೊಡ್ತಾರೆ, ಹಾರ್ಮೋನ್ ಇಂಜೆಕ್ಷನ್ ಅನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿ ಹಸು ಅಂದರೆ ದೇವತೆ, ನಾವು ಅದಕ್ಕೆ ಶುದ್ಧವಾದ ಆಹಾರವನ್ನು ಕೊಡ್ತೀವಿ. ಅಷ್ಟೇ ಅಲ್ಲ, ಒಂದು ವೇಳೆ ಅಮೆರಿಕದ ಹಾಲು ಇಲ್ಲಿಗೆ ಬಂದರೆ ನಮ್ಮ ದೇಶದ ಕೋಟ್ಯಾಂತರ ಹೈನುಗಾರಿಕೆ ಮಾಡೋ ರೈತರು ಬೀದಿಗೆ ಬರ್ತಾರೆ. ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡೆದು ತನ್ನ ಡೈರಿ ಕಂಪನಿಗಳನ್ನು ಉಳಿಸ್ಕೊಳ್ಳೋಕೆ ಅಮೆರಿಕ ಈ 500% ಸುಂಕದ ಬೆದರಿಕೆ ಹಾಕ್ತಿದೆ. ಆದರೆ ದೊಡ್ಡಣ್ಣನಿಗೆ ಅರ್ಥವಾಗದೇ ಇರೋದೇನು ಅಂದರೆ, ಇದು 1990ರ ಭಾರತ ಅಲ್ಲ, ಇದು ಹೊಸ ಇಂಡಿಯಾ. ನೀವು ಸುಂಕದ ಚಾಟಿ ಬೀಸಿದ್ರೆ ನಾವು ಕೂಡ ಸುಮ್ಮನೆ ಕೂರಲ್ಲ ಅಂತ ನಮ್ಮ ವಿದೇಶಾಂಗ ಇಲಾಖೆ ಆಲ್ರೆಡಿ ಮೆಸೇಜ್ ಕಳಿಸಿದೆ. ವ್ಯಾಪಾರ ಅಂದರೆ ಕೊಡೋದು ತಗೊಳ್ಳೋದು ಎರಡೂ ಇರಬೇಕು. ಬರೀ ನಾನು ಹೇಳಿದ್ದೇ ನಡಿಬೇಕು ಅಂದರೆ ಅದು ಗೆಳೆತನ ಅಲ್ಲ, ಅದು ದಬ್ಬಾಳಿಕೆ ಅಂತ ಭಾರತ ಕೂಡ ಸ್ಪಷ್ಟವಾದ ಮೆಸೇಜ್ ಕಳಿಸಿಕೊಟ್ಟಿದೆ. ಇದಿಷ್ಟೇ ಅಲ್ಲದೆ ಇದು ಬರೀ ಹಾರ್ಲೆ ಡೇವಿಡ್ಸನ್, ಹಾಲು, ಐಫೋನ್ ಗಲಾಟೆ ಅಲ್ಲ. ಅಸಲಿ ಉರಿ ಬೇರೆನೇ ಇದೆ. ಅಮೆರಿಕಾಗೆ ನಮ್ಮ ಮೇಲೆ ಸಿಟ್ಟು ಇರೋದು ನಾವು ಅವರ ಮಾತು ಕೇಳದೆ ರಷ್ಯಾದಿಂದ ಪೆಟ್ರೋಲ್ ತರಿಸಿಕೊಳ್ತಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಭಾರತ ಡಾಲರನ್ನು ಪಕ್ಕಕ್ಕಿಟ್ಟು ರೂಪಾಯಿ ಮೂಲಕ ವ್ಯಾಪಾರ ಮಾಡ್ತಿದೆ ಅಲ್ವಾ? ಅದು ಅಮೆರಿಕಾದ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಡಾಲರ್ ಸಾಮ್ರಾಜ್ಯ ಅಲುಗಾಡ್ತಿದೆ ಅಂತ ಗೊತ್ತಾದ ಮೇಲೆ ಅಮೆರಿಕ ಇವತ್ತು ಸುಂಕ ಅನ್ನೋ ಅಸ್ತ್ರ ತೆಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದೆ. ಅದರಲ್ಲೂ ರಷ್ಯಾದೊಂದಿಗೆ ತೈಲ ಮತ್ತು ಇಂಧನ ವ್ಯವಹಾರ ನಡೆಸ್ತಿರುವ ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ 500% ಸುಂಕ ವಿಧಿಸುವ ಕುರಿತು ಗಂಭೀರವಾಗಿ ಆಲೋಚಿಸುತ್ತಿದೆ. ಇದಕ್ಕಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಎಂಬ ದ್ವಿಪಕ್ಷೀಯ ಮಸೂದೆಯನ್ನು ಮಂಡಿಸಿದ್ದಾರೆ. ರಷ್ಯಾದ ಇಂಧನ ರಫ್ತಿನ ಮೂಲಕ ಬರುವ ಹಣದ ಮೂಲವನ್ನು ಕತ್ತರಿಸೋದು ಈ ಮಸೂದೆಯ ಮುಖ್ಯ ಉದ್ದೇಶವಾಗಿದೆ. ಭಾರತ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿರುವುದರಿಂದ ಈ ಮಸೂದೆಯ ನೇರ ಪರಿಣಾಮಕ್ಕೆ ಒಳಗಾಗುವ ಭೀತಿ ಇದೆ.
ಅಮೆರಿಕಕ್ಕೆ ರಫ್ತಾಗುವ ಭಾರತದ ಸುಮಾರು 85 ಶತಕೋಟಿ ಡಾಲರ್ ಮೌಲ್ಯದ ಸರಕುಗಳು ಇದರಿಂದ ಸಂಕಷ್ಟಕ್ಕೆ ಸಿಲುಕಬಹುದು. ಜವಳಿ, ರತ್ನ ಮತ್ತು ಆಭರಣಗಳಂತಹ ಪ್ರಮುಖ ವಲಯಗಳು ತೀವ್ರ ಹೊಡೆತ ಅನುಭವಿಸಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಈ ಮಸೂದೆ ಜನವರಿ 2026ರ ಆರಂಭದಲ್ಲಿ ಅಧ್ಯಕ್ಷರಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದೆ. ಮುಂದಿನ ವಾರದಲ್ಲಿ ಸೆನೆಟ್ನಲ್ಲಿ ಮತದಾನಕ್ಕೆ ಬರುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸುಂಕಗಳ ಕುರಿತಾದ ಟ್ರಂಪ್ ಅವರ ಈ ನಡೆಗಳ ವಿರುದ್ಧದ ಕಾನೂನು ಹೋರಾಟ ಕೂಡ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿದ್ದು ಜನವರಿ 14ರಂದು ಮಹತ್ವದ ತೀರ್ಪು ಹೊರಬರುವ ನಿರೀಕ್ಷೆ ಇದೆ. ಹಾಗಿದ್ರೆ ಈಗ ಭಾರತದ ಮುಂದಿನ ನಡೆಗಳು ಏನು? ಸ್ನೇಹಿತರೆ, ಅಮೆರಿಕದ ಈ ನಡೆಯನ್ನ ಕೇವಲ ಆರ್ಥಿಕ ಬೆದರಿಕೆ ಎಂದು ನೋಡದ ಭಾರತ ತನ್ನ ಸಾರ್ವಭೌಮತ್ವ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಅತ್ಯಂತ ಚಾಣಾಕ್ಷತನದ ಯೋಜನೆಗಳನ್ನು ರೂಪಿಸಿದೆ ಅಂತ ಹೇಳಲಾಗ್ತಿದೆ. ಭಾರತವು ಅಮೆರಿಕಕ್ಕೆ ಸ್ಪಷ್ಟವಾದ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಅಮೆರಿಕ ಏಕಪಕ್ಷೀಯವಾಗಿ 500ರಷ್ಟು ಸುಂಕ ಹೇರಿದರೆ ಭಾರತ ಕೂಡ ಅಮೆರಿಕದಿಂದ ಆಮದಾಗುವ ಆಪಲ್ ಐಫೋನ್ಗಳು, ಗೂಗಲ್ ಪಿಕ್ಸೆಲ್ ಫೋನ್ಗಳು, ಹಾರ್ಲೆ ಡೇವಿಡ್ಸನ್ ಬೈಕ್ಗಳು ಮತ್ತು ಅಮೆರಿಕದ ಬಾದಾಮಿ, ವಾಲ್ನಟ್ ಹಾಗೂ ಹಾಲಿನ ಉತ್ಪನ್ನಗಳ ಮೇಲೆ ಅಷ್ಟೇ ಪ್ರಮಾಣದ ಪ್ರತೀಕಾರದ ಸುಂಕ ಹೇರಲಿದೆ. ಇದು ಅಮೆರಿಕದ ಕಂಪನಿಗಳಿಗೆ ಭಾರತದಂತಹ ಬೃಹತ್ ಮಾರುಕಟ್ಟೆಯಲ್ಲಿ ನೆಲಕಚ್ಚುವಂತೆ ಮಾಡುವ ಭೀತಿ ಎದುರಾಗುವಂತೆ ಮಾಡಿದೆ. ಜೊತೆಗೆ ಅಮೆರಿಕ ಡಾಲರ್ ಅನ್ನು ರಾಜಕೀಯ ಅಸ್ತ್ರವಾಗಿ ಬಳಸುತ್ತಿರೋದ್ರಿಂದ ಭಾರತವು ತನ್ನ ಡಿ-ಡಾಲರೈಸೇಷನ್ ಪ್ರಕ್ರಿಯೆಯನ್ನು ವೇಗಗೊಳಿಸಿದೆ. ರಷ್ಯಾದೊಂದಿಗೆ ತೈಲ ಮತ್ತು ರಕ್ಷಣಾ ವ್ಯವಹಾರಗಳನ್ನು ಸಂಪೂರ್ಣವಾಗಿ ರೂಪಾಯಿ ಅಥವಾ ರೂಬಲ್ ಮೂಲಕವೇ ನಡೆಸಲು ಭಾರತ ನಿರ್ಧರಿಸಿದೆ. ಇನ್ನು ಭಾರತ ಬ್ರಿಕ್ಸ್ ಒಕ್ಕೂಟದ ಮೂಲಕ ಅಮೆರಿಕದ ಅಧಿಪತ್ಯಕ್ಕೆ ಪರ್ಯಾಯವಾಗಿ ಹೊಸ ಪಾವತಿ ವ್ಯವಸ್ಥೆಯನ್ನು ಅಂದರೆ ಆಲ್ಟರ್ನೇಟಿವ್ ಟು ಸ್ವಿಫ್ಟ್ ಅಭಿವೃದ್ಧಿಪಡಿಸುತ್ತಿದೆ. ಚೀನಾ, ರಷ್ಯಾ ಮತ್ತು ಬ್ರೆಜಿಲ್ ಜೊತೆಗೂಡಿ ಹೊಸ ಜಾಗತಿಕ ಕರೆನ್ಸಿ ಅಥವಾ ವ್ಯಾಪಾರ ವ್ಯವಸ್ಥೆಯನ್ನು ರೂಪಿಸುವ ಮೂಲಕ ಅಮೆರಿಕದ ದೊಡ್ಡಣ್ಣನ ಆಟಕ್ಕೆ ಜಾಗತಿಕ ಮಟ್ಟದಲ್ಲಿ ತಡೆ ಒಡ್ಡಲು ಭಾರತ ಮುಂದಾಳತ್ವ ವಹಿಸಿದೆ. ಜೊತೆಗೆ ಅಮೆರಿಕದ ಮಾರುಕಟ್ಟೆಯ ಮೇಲಿನ ಅವಲಂಬನೆಯನ್ನು ತಗ್ಗಿಸಲು ಭಾರತ ಯುರೋಪಿಯನ್ ಯೂನಿಯನ್, ಬ್ರಿಟನ್ ಮತ್ತು ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಅಂತಿಮಗೊಳಿಸಲು ವೇಗವಾಗಿ ಕೆಲಸ ಮಾಡ್ತಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅಮೆರಿಕದ ಸುಂಕದ ಹೊಡೆತ ಬಿದ್ದರೂ ಭಾರತದ ರಫ್ತು ಕುಸಿಯದಂತೆ ತಡೆಯಲು ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗ್ತಿದೆ. ಭಾರತ ಮತ್ತು ಯುರೋಪಿಯನ್ ನಡುವಿನ ಮುಕ್ತ ವ್ಯಾಪಾರ ಕುರಿತಂತೆ ಮಾತುಕತೆಗಳು ಬಹಳ ವೇಗವಾಗಿ ನಡೀತಿದೆ. ಕಳೆದ ವಾರವಷ್ಟೇ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರಸೆಲ್ಸ್ಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಿದ್ದಾರೆ. ಬಹುಶಃ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಇದೆ. ಅಂತಿಮವಾಗಿ ಹೇಳಬೇಕಂದ್ರೆ ಅಮೆರಿಕದ ಈ 500ರಷ್ಟು ಸುಂಕದ ಬೆದರಿಕೆ ಕೇವಲ ಒಂದು ಆರ್ಥಿಕ ಸವಾಲಲ್ಲ, ಬದಲಿಗೆ ಭಾರತದ ಸಾರ್ವಭೌಮತ್ವ ಮತ್ತು ಬೆಳೆಯುತ್ತಿರುವ ಶಕ್ತಿ ಪರೀಕ್ಷಿಸುವ ಒಂದು ಅಗ್ನಿ ಪರೀಕ್ಷೆ ಅಂದರೆ ತಪ್ಪಾಗಲಾರದು. ಆದರೆ 2026ರ ಈ ಹೊತ್ತಿಗೆ ಭಾರತ ಕೇವಲ ರಕ್ಷಣಾತ್ಮಕವಾಗಿ ಉಳಿಯದೆ ಯುರೋಪ್ ಮತ್ತು ಬ್ರಿಟನ್ನಂತಹ ಪರ್ಯಾಯ ಮಾರುಕಟ್ಟೆಗಳನ್ನು ಭದ್ರಪಡಿಸಿಕೊಳ್ಳುವ ಮೂಲಕ ದೊಡ್ಡಣ್ಣನಿಗೆ ತಕ್ಕ ಉತ್ತರ ನೀಡಲು ಸನ್ನದ್ಧವಾಗಿದೆ. ಅಮೆರಿಕ ನಾನೇ ದೊಡ್ಡಣ್ಣ ಎಂಬ ಅಹಂಕಾರದಿಂದ ಗೆಳೆಯನನ್ನೇ ಎದುರು ಹಾಕಿಕೊಂಡ್ರೆ ಅದು ಅಂತಿಮವಾಗಿ ತನ್ನದೇ ಕಂಪನಿಗಳಿಗೆ ಭಾರತದಂತಹ ಬೃಹತ್ ಮಾರುಕಟ್ಟೆಯನ್ನ ಕಳೆದುಕೊಳ್ಳುವ ಆತ್ಮಹತ್ಯೆಯಂತಹ ನಡೆಗೆ ಸಾಕ್ಷಿಯಾದರೂ ಅತಿಶಯೋಕ್ತಿಯಲ್ಲ. ಹಾಗೆ ನೋಡಿದರೆ ಭಾರತ ಈಗ ಮಣಿಯುವ ದೇಶವಲ್ಲ, ತನ್ನದೇ ಆದ ಹಾದಿಯಲ್ಲಿ ಜಾಗತಿಕ ಆರ್ಥಿಕತೆಯನ್ನು ಮುನ್ನಡೆಸುವ ತಾಕತ್ತು ಹೊಂದಿರುವ ಹೊಸ ಶಕ್ತಿಯಾಗಿ ಹೊರಹೊಮ್ಮಿದೆ. ಇದಿಷ್ಟು ಅಮೆರಿಕ ಭಾರತದ ಮೇಲೆ 500ರಷ್ಟು ಸುಂಕ ಹೇರಲು ಮುಂದಾಗಿರುವ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.